ಇಲ್ಲಿ ಬಂದು ನಿಮ್ಮಗಳ ಜೊತೆ ಈ ದೇವಾಲಯದಲ್ಲಿ ಕೂತು ಒಂದು ಪೂಜೆ ಮಾಡಿಸ್ಬೇಕಂತೇಳಿ ಆ ದಿನ ಏನು ನಾನು ನಿಂತು ಆ ಪ್ರಕಾರ ನಾನು ನಮ್ಮ ಮುಖಂಡರು ಮತ್ತು ನಮ್ಮ ಸೋದರ ಸಮಾನದ ಕೃಷ್ಣಾರೆಡ್ಡಿ ಮಾತಾಡಿದಾಗ ನಾನು ಧಾರವಾಡಕ್ಕೆ ಬರ್ಬೋದು, ಹಾಗೆ ನೀವು ಬಂದು ಒಳ್ಳೆ ಪೂಜೆ ಮಾಡಿದ್ರೆ ನಾವೆಲ್ಲರೂ ಆಹ್ವಾನ ಮಾಡ್ತೀರಿ ಅಂತೇಳಿ ಅವರ ಮತ್ತು ಅವರ ಒಂದು ತಂಡ ಇಲ್ಲಿ ಎಲ್ಲ ನನ್ನ ರೈತರನ್ನ, ಸಾಗಾಣಿಕೆದಾರನ, ಸಣ್ಣ ಸಣ್ಣ ವ್ಯಾಪಾರಸ್ಥರನ್ನ ಮತ್ತು ಎಲ್ಲ ರೈತ ಬಾಂಧವರನ್ನ ಇಲ್ಲಿ ಒಗ್ಗೂಡಿಸಿ ನನ್ನನ್ನು ಈಗ ಬೆಳಿಗ್ಗೆ ಬಂದಾಗ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ವಾಗತ ಬಯಸಿ ಹಾಗೆ ಪೂಜೆಗೆ ಅನುವು ಮಾಡಿಕೊಟ್ಟು ನಿಮ್ಮೆಲ್ಲರೂ ಕೂಡ ಒಂದೆಡೆ ಸೇರಿ ಒಂದು ನಮ್ಮ ಒಂದು ಭಾವನೆಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕೃಷ್ಣಾರೆಡ್ಡಿ ಅಣ್ಣರ ಹಾದಿಯಾಗಿ ಎಲ್ಲ ತಂಡಕ್ಕೂ ಮೊದಲನೇದಾಗಿ ನಾನು ಧನ್ಯವಾದಗಳು, ಅಭಿನಂದನೆ ತಿಳಿಸ್ತೀನಿ. ಹಾಗೆ ಕೃಷಿಯೇತರ ಚಟುವಟಿಕೆಗಳು, ಅದರ ಒಂದು ಕಷ್ಟ ಸುಖ ನೋವು ನಲಿವುಗಳ ಸಂಪೂರ್ಣ ಅರಿವು ನನಗಿದೆ. ಯಾಕಂದ್ರೆ ನಾನು ಅಂಥ ತಳಮಟ್ಟದಿಂದ ಬೆಳೆದು ಬಂದಂಥವ. ಕೃಷಿ, ತೋಟ ಪ್ರತಿಯೊಂದು ಹಂತದಲ್ಲಿ ಕೂಡ ನಾನು ಅದರ ಏಳು ಬೆಳೆಯನ್ನು ಕಂಡಿದ್ದ. ಆದ್ದರಿಂದ ನಾನು ಎಷ್ಟೇ ಶಿಕ್ಷಣದಲ್ಲಿ ಉನ್ನತ ಸಾಧನೆ ಮಾಡಿದ್ದು ಸಹ ನನ್ನ ಮೂಲ ಕಸುಬು ಕೃಷಿ. ಅದರಲ್ಲಿ ಬೆಳೆದಂಥ ಉತ್ಪನ್ನಗಳಿಗೆ ಒಳ್ಳೆಯ ಉತ್ತಮ ಬೆಲೆ ಸಿಗಬೇಕಂತೇಳಿ ನಾನು ಒಂದು ಚಿಕ್ಕಂದಿನ ಕನಸೇನಾಗಿತ್ತು. ಅದಕ್ಕೆ ಜೊತೆಯಾಗಿ ನನ್ನ ಸಹೋದರ CM ಹರೀಶ್ ಕೂಡ ಜೊತೆಯಾಗಿ ನನಗೆ ಬಲ ಕೊಟ್ಟಿದ್ದರಿಂದ, ಸಹಕಾರ ಇದ್ದಿಂದ ಅದನ್ನು ದೊಡ್ಡ ಮಟ್ಟದಲ್ಲಿ ಕೃಷಿಗೆ ತೊಡಸ್ಕೊಂಡು ನಮ್ಮಲ್ಲಿ ಸಂಪೂರ್ಣವಾದಂಥ ಒಂದು ನೀರಾವರಿ ಸೌಲಭ್ಯ ಅಥವಾ ಒಂದು ಲೇಬರ್ ಸೌಲಭ್ಯ ಅಂದರೆ ಕೂಲಿ ಆಳಿಗೆ ಸಮಸ್ಯೆ ಇರೋದ್ರಿಂದ ಬೇರೆ ರಾಜ್ಯಗಳಿಗೂ ಅಥವಾ ಬೇರೆ ಜಿಲ್ಲೆಗೆ ಹೋಗಿ ಒಂದು 100 ಎಕರೆಯಷ್ಟು ಗುತ್ತಿಗೆ ಪಡೆದು ಅಲ್ಲಿ ನೀರಿನ ಸೌಲಭ್ಯ ಮತ್ತು ಏನು ನಮ್ಮ ಕೂಲಿ ಆಳುಗಳ ಒಂದು ಲಭ್ಯತೆ ಇತ್ತು ಅದನ್ನು ಅಲ್ಲಿ ಮಾಡೋದ್ರ ಮೂಲಕ ಇಡೀ ಕೋಲಾರದಲ್ಲಿ ಈ ಮುಂದೆ ಏನಿದ್ರು ಆಲೂಗಡ್ಡೆ, ಮಾವು ಇತ್ತು, ಜೊತೆಗೆ ಟೊಮೆಟೊ ಮುಂದುವರೆದು ನಮ್ಮ ರೈತರ ಒಂದು ಅನುಭವದ ಮೇಲೆ ನಾವು ಬೆಳೆದಿರ್ತೀವಿ. ನಿಮ್ಮಗಳ ಅನುಭವ ಮತ್ತು ನಮ್ಮ ಅನುಭವನ ಎರಡೂ ಒಟ್ಟಿಗೆ ಸೇರಿ ಬೇರೆ ಜಿಲ್ಲೆಯಲ್ಲಿ ಅಥವಾ ಮಂಡ್ಯ ಅಥವಾ ಕಡಪ ಜಿಲ್ಲೆ, ನಮ್ಮ ಕುಪ್ಪಂ ಜಿಲ್ಲೆಯಲ್ಲಿ ಮಾಡೋದಂಥ ಸಂದರ್ಭದಲ್ಲಿ ಅಲ್ಲಿ ಕೇವಲ 10,000 15,000 ಕಲಾನು ಭಾಳ ಹತಾಶರಾಗ್ತಾ ಇದ್ರು ರೈತರು ಮಂಡ್ಯ ಮತ್ತು ಆ ಭಾಗದಲ್ಲಿ. ನಾವುಗಳು ನಿಮ್ಮಗಳ ಒಂದು ಜೊತೆಯಾಗಿ ನಿಮ್ಮಗಳ ಅನುಭವ ಪಡೆದು ಅಲ್ಲಿ ಹೋಗಿ ದೊಡ್ಡ ಮಟ್ಟದ ಒಂದು ಕೃಷಿಯಲ್ಲಿ ಅಳವಡಿಸಿಕೊಂಡು ನಮ್ಮ ಒಂದು ವ್ಯವಸಾಯ ಪದ್ಧತಿಯನ್ನು ನೋಡ್ತಾ ಅಲ್ಲಿ ಸುತ್ತಮುತ್ತ ರೈತರೆಲ್ಲ ಬೆಳೆದಂಥ ಸಂದರ್ಭದಲ್ಲಿ ಅಲ್ಲಿನ ಮಾನ್ಯ ಜಿಲ್ಲಾಧಿಕಾರಿಗಳು ನನ್ನ ತಮ್ಮ ಹರೀಶವನ್ನು ಕರೆದು ಇಲ್ಲಿ ಕೇವಲ ಸಣ್ಣ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನಷ್ಟ ಅಂತ ಸಂದರ್ಭದಲ್ಲಿ ನೀವು ಕೋಲಾರದಂಥ ಗಡಿನಾಡು ಅಂದರೆ ನೀರು ಮತ್ತು ಏನು ಅನಾನುಕೂಲಗಳಿದ್ದಂಥ ಸಂದರ್ಭದಲ್ಲಿರ್ತಕ್ಕಂಥ ರೈತರು ಇಲ್ಲಿ ಬಂದು ದೊಡ್ಡ ಮಟ್ಟದ ವ್ಯವಸಾಯ ಮಾಡಿ ನಮ್ಮ ರೈತರಿಗೆ ಪ್ರೇರಣೆ ಪಡೆ ಮಾಡಿ ಇಡೀ ಮಂಡ್ಯ ಜಿಲ್ಲೆ ಅಥವಾ ನೆರೆಹೊರೆ ಜಿಲ್ಲೆಗಳಲ್ಲಿ ಒಂದು ಪ್ರೇರಣೆ ಆಗಿದ್ದಂಥ ಸಂದರ್ಭದಲ್ಲಿ ನನ್ನ ತಮ್ಮನ್ನು ಅವತ್ತಿನ ದಿವಸ ಜಿಲ್ಲಾಧಿಕಾರಿ ಕರೆದು ಗೌರವಿಸಿದರು. ಕಾರಣ ಅವತ್ತು ಹೇಳಿದರು, ಕೋಲಾರ ಜಿಲ್ಲೆ ಬರಡುನಾಡಾಗಿರ್ಬೋದು, ನೀರಿನ ಅನಾನುಕೂಲ ಇರ್ಬೋದು, ಆದರೆ ಎಷ್ಟೇ 1000 ಅಡಿ ನೀರಿದ್ದು ಲಭ್ಯ ಇದ್ರೂ ಕೂಡ ಇದ್ದಂಥ ನೀರನ್ನು ಅತ್ಯಲ್ಪ ನೀರನ್ನು ಬಳಸ್ಕೊಂಡು ದೊಡ್ಡ ಮಟ್ಟದ ಕೃಷಿಯನ್ನು ಮಾಡಿ ಇಡೀ ರಾಜ್ಯ ಮತ್ತು ದೇಶಕ್ಕೆ ಹಣ್ಣು, ತರಕಾರಿ, ಹಾಲು, ಮಾವು ಕೊಡ್ತಕ್ಕಂಥ ಒಂದು ಬೃಹತ್ ರೈತರು ಮತ್ತು ಪ್ರಗತಿಪರ ರೈತರು ಇಲ್ಲಿದ್ದಾರೆ ಅನ್ನೋದನ್ನು ಮನೆ ಜಿಲ್ಲಾಧಿಕಾರಿಗಳು ಮಂಡ್ಯದಲ್ಲಿ ಅಭಿಪ್ರಾಯಪಟ್ಟರು ಮತ್ತು ಅವರು ಪ್ರಶಂಸೆ ಮಾಡಿದರು ಕೂಡ. ಅಂಥ ಒಂದು ರೈತರ ಒಂದು ಕುಟುಂಬ, ರೈತರ ಸಮೂಹ ಇರ್ತಕ್ಕಂಥ ಒಂದು ಜಿಲ್ಲೆ ಕೋಲಾರ ಜಿಲ್ಲೆ. ಅಂಥ ಕೋಲಾರ ಜಿಲ್ಲೆ ಅಂಥ ಒಬ್ಬ ರೈತರ ಸಮೂಹದಲ್ಲಿ ರೈತರ ಮಗನಾಗಿ, ರೈತರ ಒಂದು ಅಭಿಮಾನಿಯಾಗಿ, ರೈತರುಗಳ ಒಂದು ಕಷ್ಟ ಸುಖಗಳಲ್ಲಿ ಅವರಿಂದ ನಾನು, ನನ್ನಿಂದ ಅವರು ಅನ್ನೋ ಒಂದು ಮನೋಭಾವದಿಂದ ನಾವೆಲ್ಲ ಬೆಳೆದು ಇವತ್ತಿನ ದಿವಸ ನಾವು ಒಬ್ಬ ರೈತ, ಸಾಧಾರಣ ರೈತ ಇವತ್ತಿನ ದಿವಸ ನಿಮ್ಮಗಳ ಒಂದು ಸಹಕಾರದಿಂದ ದೊಡ್ಡ ಮಟ್ಟದಲ್ಲಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆ ಮಾರುಕಟ್ಟೆ ವಿಭಾಗದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿ ಒಂದು ಕೋಲಾರ ಜಿಲ್ಲೆಗೆ ಹೆಸರು ಬರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಏಷ್ಯಾದಲ್ಲಿ 2ನೇ ದೊಡ್ಡ ಮಾರ್ಕೆಟ್ ಕೋಲಾರ ಇದೆ. ನಂತರ ನಿಮ್ಮಗಳ ಶ್ರಮ ಮತ್ತು ನಿಮ್ಮ ಒಂದು ಬುದ್ಧಿವಂತಿಕೆ, ಒಂದು ಕಠಿಣ ಶ್ರಮದಿಂದ ಮಾವು, ಹಾಲು, ರೇಷ್ಮೆ ಇತರೆ ಎಲ್ಲ ತರಕಾರಿಗಳು ಕೂಡ ಅತ್ಯಂತ ಒಂದು ಗುಣಮಟ್ಟದ ಒಂದು ಹಣ್ಣು ತರಕಾರಿ ಬೆಳೆದು ಇಡೀ ರಾಜ್ಯ ಮತ್ತು ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳಿಸಿ ಹೆಸರುವಾಸಿಯಾದಂಥ ಒಂದು ರೈತರು ಇರ್ತಕ್ಕಂಥ ಸಮೂಹದಲ್ಲಿ ಅಂಥ ಒಂದು ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿದಂಥ ನಾನು ಭಾಗ್ಯವಂತನು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂಥ ಒಂದು ಜಿಲ್ಲೆಯಲ್ಲಿ ರೈತ ಸಮೂಹದಲ್ಲಿ ನಾವು ಹುಟ್ಟಿದ್ದೀವಿ. ಹಾಗಾಗಿ ರೈತರ ಅಪೇಕ್ಷೆ ಮೇರೆಗೆ
ಇಲ್ಲಿ ಕೋಲಾರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಅವಕಾಶ ಸಿಕ್ಕಲ್ಲ. ನಿಮ್ಮಗಳ ಒಂದು ಸೇವೆ ಅವಶ್ಯಕತೆ ಇದೆ. ಒಂದು ರಾಜಕೀಯ ಮತ್ತು ರಾಜಕೀಯೇತರ ಭಾಗ ಸಮೂಹದಲ್ಲಿ ಏನಾದರೂ ಮಾಡಿ ಒಂದು ಬೆಳವಣಿಗೆ ಒಂದು ಹಂತಕ್ಕೆ ತಂದು ಕೋಲಾರದ ರೈತರ ಅಭಿವೃದ್ಧಿಗೆ ಮತ್ತು ಅವರ ಒಂದು ಮಾರುಕಟ್ಟೆ ವ್ಯವಸ್ಥೆ ಆಗಿರ್ಬೋದು ಮತ್ತು ಎಲ್ಲ ಒಂದು ವರ್ಗದ ಜನಗಳ ಒಂದು ಕ್ಷೇಮಾಭಿವೃದ್ಧಿಗೆ ನೀವು ಒಂದು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಬೇಕಂತೇಳಿ ನಮ್ಮ ರೈತರ ಒಂದು ಹಿತಾಸಕ್ತಿ ಮೇರೆಗೆ, ಅವರ ಒಂದು ಅಭಿಲಾಷೆ ಮೇರೆಗೆ ಕೋಲಾರದಲ್ಲಿ ಕೋವಿಡ್ ಮುಂಚೆ ಬಂದಂಥ ಒಂದು ತಯಾರಿ ನಡೆಸಿದಂಥದ್ದು, ಕೋವಿಡ್ ನಂತರ ಮತ್ತು ಕೋವಿಡ್ ನಂತರದ ಒಂದು ಚಟುವಟಿಕೆಗಳಲ್ಲಿ ನಿರಂತರವಾಗಿ ರಾಜಕೀಯ ಚಟುವಟಿಕೆಗಳು ಕೂಡ ನಾನು ಭಾಗವಹಿಸಿದ್ದೆ. ಆದರೆ ನನ್ನ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅದು ನಾನು ಯಾರ ಮೇಲೂ ನಾನು ಆಪಾದನೆ ಹಾಕೋದು, ದೂರ ಹಾಕೋದು ನಾನು ಮಾಡೋದಿಲ್ಲ. ಎಲ್ಲೋ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಅರಿವಿಲ್ಲದೆ ಸ್ವಲ್ಪ ತಪ್ಪಾಗಿದೆ. ಅದರಿಂದ ನಾನು ಪರಾಜಿತನಾಗಿರ್ಬೋದು. ಆದರೆ ಪರಾಜಿತ ಆಗಿರೋದು ಚುನಾವಣೆ ಸೋತಿರ್ಬೋದೇ ಹೊರತಾಗಿ ಜನಗಳ ಪ್ರೀತಿ ವಿಶ್ವಾಸ ನಾನು ಸೋತಿಲ್ಲ. ಇವತ್ತು ನನಗೆ ಇದೆ, ಅದೇ ಅಭಿಮಾನ ಇದೆ, ಅದೇ ಒಂದು ನನ್ನ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ ಅಭಿಪ್ರಾಯ ಇವತ್ತಿಗೂ ಇದೆ. ಅದನ್ನು ಮುಂದುವರೆದು ಏನು ನಿಮ್ಮ ಎಲ್ಲ ಒಂದು ಕಡೆ ನಿಮ್ಮ ಒಂದು ಸೇವೆ ನಿರಂತರವಾಗಿ ನಮ್ಮ ಕೋಲಾರ ಜನತೆಗೆ ಇರಬೇಕಂತೇಳಿ ನಮ್ಮ ಒಂದು ಏನು ಕೋಲಾರದಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳ ಒಂದು ಜನಾಭಿಪ್ರಾಯ ಏನಾಗಿತ್ತು, ಆ ನಿಟ್ಟಲ್ಲಿ ನಾನು ಜಿಲ್ಲೆಯಾದಂಥ ನನ್ನ ಅಭಿಮಾನಿಗಳು, ನನ್ನ ರೈತರಿರೋದ್ರಿಂದ ನಾನು ಪ್ರತಿ ತಾಲೂಕಲ್ಲಿ ಭೇಟಿ ನೀಡಿ ನಮ್ಮ ಒಂದು ಕಷ್ಟ ಸುಖ ಭಾವನೆಗಳು ಹಂಚಿಕೊಳ್ತಕ್ಕಂಥ ಕೆಲಸ ನಿರಂತರ ಮಾಡ್ತಾ ಇರ್ತೀವಿ. ಆ ಮುಂದುವರೆದು ಇವತ್ತು ದಿವಸ ಶ್ರೀನಿವಾಸಪುರದಲ್ಲಿ ಏನು ಇವತ್ತು ದಿವಸ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ನಮ್ಮ ಮನೆದೇವರು ಆಗಿತ್ತು, ಅಲ್ಲಿ ಬಂದು ಪೂಜೆ ಮಾಡಿ ನಿಮ್ಮಗಳ ಒಂದು ದೇವರ ಆಶೀರ್ವಾದ ಮತ್ತು ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸ ಗಳಿಸಿ ಮುಂದಿನಗಳಲ್ಲಿ ಒಂದು ಏನಾದರೂ ಮಾಡಿ ನಮ್ಮ ರೈತ ಒಂದು ಸಮೂಹಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆ ತರಬೇಕು, ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರ ಒಂದು ಚಿಂತನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮಗಳ ಒಂದು ಸಲಹೆ ಸೂಚನೆಗಳು ಮತ್ತು ನಿಮ್ಮ ಅಭಿಪ್ರಾಯ ಕೇಳಲಿಕ್ಕೆ ಏನು ಇವತ್ತು ದಿವಸ ಆಗಮಿಸಲಿಕ್ಕೆ ಬಂದಂಥ ನಮಗೆಲ್ಲರಿಗೂ, ನಮಗೆ ಮತ್ತು ನಮ್ಮ ತಂಡಕ್ಕೆ ದೊಡ್ಡ ಮಟ್ಟದ ಒಂದು ಸ್ವಾಗತ ಬಯಸಿದ್ರಿ. ಜೊತೆಯಾಗಿ ಬೆಳಿಗ್ಗೆ ನಮ್ಮ ಈ ಭಾಗದ ಸನ್ಮಾನ್ಯ ಗೌರವಾನ್ವಿತ ಮತ್ತು ಜನಪ್ರಿಯ ಶಾಸಕರಾದ MC ಅವರನ್ನ ಮನೇಲಿ ಭೇಟಿ ಮಾಡಿ ಅವರ ಆಶೀರ್ವಾದ ಕೂಡ ಪಡೆದು ಅವರು ಕೂಡ ಧೈರ್ಯವಾಗಿ ಹೋಗಿ ಅವರು ಕೂಡ ಹೋಗಿ ನಿಮ್ಮ ರೈತರ ಇದ್ದಾರಪ್ಪ, ಅವರು ಎಲ್ಲ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ರೈತರ ಒಂದು ಅವ್ರ ಜೊತೆಯಲ್ಲಿ ಇದ್ದು ಮಾತನಾಡಿ ಹೋಗ್ತಾರೆ ಅಂತ ಅಂದ್ಬಿಟ್ಟು ಅವರ ಆಶೀರ್ವಾದ ಪಡೆದು ತಮ್ಮ ಬಳಿ ಬಂದಿದ್ದೀನಿ. ಈಗಾಗಲೇ ಬೆಳಿಗ್ಗೆ ಅಭಿಷೇಕ ಕೂಡ ಆಗಿದೆ, ಇನ್ನು ಪೂಜಾ ಕೈಂಕರ್ಯ ನಡೀತಾವೆ. ಅದ್ರ ಮಧ್ಯದಲ್ಲಿ ನಿಮ್ಮ ಜೊತೆ ನನ್ನ ಭಾವನೆಗಳು ಹಂಚ್ಕೊಳ್ಬೇಕಂತ ಬಂದಿದ್ದೀನಿ. ನನ್ನೆಲ್ಲ ಕೂಡ ರೈತರಲ್ಲಿ ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಜೀವನಾಡಿ ನನ್ನ ಬದುಕಿನ ಭಾಗ ನೀವೆಲ್ಲರೂ ಕೂಡ ನಮ್ಮ ಒಂದು ಬದುಕಿನ ಭಾಗ, ನಮ್ಮ ರೈತ ಮಿತ್ರರು, ನನ್ನ ಒಂದು ಅನ್ನದಾತರು ಏನಾಗಿದ್ದೀರಿ. ನಾವು ಜೀರೋವರೆಗೂ ನಾವು ಎಷ್ಟೇ ಮೇಲ್ಮಟ್ಟಕ್ಕೆ ಬೆಳೆದ್ರು ಕೂಡ ನಮ್ಮ ಮೂಲ ಕಸುಬು ಕೃಷಿ ಆಧಾರಿತ ಚಟುವಟಿಕೆಗಳನ್ನು ನಾವು ಯಾವತ್ತೂ ಮರೆಯೋಂಗಿಲ್ಲ. ಅಂಥ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು, ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ. ಮುಂದೆ ಯಾವುದೇ ಒಂದು ಹಂತದಲ್ಲಿ ಹೋದಾಗ ಕೂಡ ನಿಮ್ಮನ್ನು ನಾವು ಕೈ ಬಿಡೋದಾಗಲಿ ಅಥವಾ ನಿಮ್ಮನ್ನು ನಾವು ಒಂದು ಮರೆಯೋದಾಗಲಿ ಆಗೋದಿಲ್ಲ. ಯಾಕಂದರೆ ನಾನು ಅವಾಗಲೂ ಹೇಳಿದಾಗೆ ನಮ್ಮ ಒಂದು ದೊಡ್ಡ ಕುಟುಂಬ ಇದೆ, ಆ ರೈತ ಕುಟುಂಬ ಏನಿದೆ, ನನ್ನ ನಮ್ಮ ಒಂದು ಕುಟುಂಬ ಏನಿದೆ, ಅದರಲ್ಲಿ ನೀವುಗಳೆಲ್ಲೂ ಕೂಡ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಮತ್ತು ನನ್ನ ಒಂದು ಹಿರಿಯರು, ದೊಡ್ಡಣ್ಣ, ಚಿಕ್ಕಪ್ಪ, ದೊಡ್ಡಪ್ಪ, ಆ ರೀತಿಯ ಒಂದು ಭಾವನೆಗಳನ್ನು ಬೆಳೆದಂಥದ್ದು ನಾನು. ಅದರಿಂದ ಮುಂದಿನಲ್ಲಿ ಕೂಡ ಅದೇ ಒಂದು ವಿಶ್ವಾಸ ನಾನು ಕೂಡ ಮುಂದುವರಲಿಕ್ಕಿದ್ದೀನಿ. ಹಾಗಾಗಿ ನಿಮ್ಮಗಳ ಆಶೀರ್ವಾದ ಏನಿರಬೇಕು ಅದನ್ನು ಮುಂದಿನಲ್ಲಿ ನಿಮ್ಮೆಲ್ಲರ ದೊಡ್ಡ ಮಟ್ಟದ ಆಶೀರ್ವಾದ, ಪ್ರೀತಿ ವಿಶ್ವಾಸ ಇರಲಿ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಇಡೀ ಜಿಲ್ಲೆಯಲ್ಲಿ ಒಂದು ಜಿಲ್ಲೆ, ಮಾದರಿ ತಾಲೂಕು ಮಾಡೋ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಹಕಾರ ಇರಲಿ ಅಂತೇಳಿ ನನ್ನ ಎಲ್ಲ ಹಿರಿಯರು, ಮುಖಂಡರುಗಳು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ನನಗೆ ಜಾತಿ ಇಲ್ಲ, ನನ್ನ ಭೇದ ಇಲ್ಲ, ಎಲ್ಲರೂ ಕೂಡ ನಾವು ಸರಿ ಸಮಾನ. ಡಾಕ್ಟರ್ B.R. ಅಂಬೇಡ್ಕರ್ ಹೇಳಿದಂಗೆ ಸರ್ವ ಜನಾಂಗೀಯ ಶಾಂತಿಯ ತೋಟದಲ್ಲಿ ಬೆಳೀತಾ ಇರ್ತವನು. ನನ್ನಲ್ಲಿ ಇವಾಗ ಕೂಡ ನನ್ನ ಆಫೀಸಲ್ಲಿ ಯಾವ್ಯಾವ ಸಮುದಾಯದವರು ಕೆಲಸ ಮಾಡ್ತಾರೆ ನನಗೆ ಗೊತ್ತಿದೆ. ನನಗೆ ಬೇಕಾಗಿರ್ತಕ್ಕಂಥದ್ದು ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಕೆಲಸ ಮಾಡ್ತಕ್ಕಂಥ ಒಂದು ಕಾಳಜಿ ಇರ್ತಕ್ಕಂಥದ್ದು, ರೈತರ ಜೊತೆ ಸದಾ ಹಸನ್ಮುಖಿಯಾಗಿ ಬದುಕಬೇಕಂತದ್ದು. ನಮ್ಮಲ್ಲಿ ವ್ಯವಹಾರ ಮಾಡಿದವರು ಟೆಂಪೋವರೆಲ್ಲ ಇದ್ದೀರಿ, ರೈತರೆಲ್ಲ ಇದ್ದೀರಿ, ನಾನೆಲ್ಲವೂ ಕೇಳಿದಂಥದ್ದಿದೆ. ಸೇವೆ ಏನಾದರೂ ಆಗಿರಲಿ ನಗುನಗ್ತಾ ಪ್ರೀತಿಯಿಂದ ಮಾತಾಡೋಂಥದ್ದು ಕಲಿಬೇಕು. ಯಾಕಂದರೆ ಅದು ಮುಖ್ಯ. ರೈತರು ಸುಮಾರು 4 ತಿಂಗಳು 5 ತಿಂಗಳು ಶ್ರಮ ವಹಿಸಿ 3 ತಿಂಗಳು ತಮ್ಮ ಮಕ್ಕಳ ಥರ ಅದನ್ನು ಕಾಪಾಡ್ಕೊಂಡ್ಬಂದಿರ್ತಾರೆ. ನಮಗೆ ಕೊಟ್ಟಾಗ ಬರೀ ನಾವು 2-3 ಸೆಕೆಂಡು ಒಂದು 1 ನಿಮಿಷದಲ್ಲಿ ಅದ್ರ ವಹಿವಾಟು ಮಾಡಬೇಕಾದ್ರೆ ನಮಗೆ ದೊಡ್ಡ ಮಟ್ಟದ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಅಂಥ ಜವಾಬ್ದಾರಿ ಇವತ್ತು ನಾವು ಅದನ್ನು ಪೂರೈಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಆ ಜವಾಬ್ದಾರಿ ನೀವೆಲ್ಲ ಕೊಟ್ಟಿದ್ದೀರಿ. ಅಂಥ ಜವಾಬ್ದಾರಿನ ಕಾಯ ವಾಚ ಮನಸ ಅದನ್ನು ನಿರ್ವಹಣೆ ಮಾಡಿ ಒಂದು ಸಾಮಾಜಿಕ ನ್ಯಾಯದಲ್ಲಿ ರೈತರಿಗೆ ಮತ್ತು ಎಲ್ಲವರೆಗೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ಒಂದು ಸಮಾನವಾದಂಥ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡು ಎಲ್ಲೂ ಕೂಡ ಸಹಬಾಳ್ವೆ ಮತ್ತು ಸಹಭಾಗಿತ್ವದಲ್ಲಿ ಮುಂದುವರಿಸ್ಕೊಳ್ಳೋಕ್ಕಂಥ ಒಂದು ಶಕ್ತಿ ದೇವರಲ್ಲಿ ನಾನು ಕೋರ್ತಾ, ಹಾಗೆ ಮುಂದಿನಲ್ಲಿ ಜೊತೆಯಾಗಿರ್ತೀನಿ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ನನ್ನ ಕರೆದು ಮತ್ತು ಗೌರವಿಸಿ ನನ್ನ ಭಾವನೆಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡ ಸರ್ವರಿಗೂ ಕೂಡ ನಾನು ತಲೆಬಾಗಿ ನಮಸ್ಕರಿಸ್ತೀನಿ.